ಇಲ್ಲಿ ಓಕೆ ಅಧ್ಯಕ್ಷರೇ, ಎಸ್.ಎಂ. ಕೃಷ್ಣರವರ ಆಳ್ತ, ನಾನು ಐಟಿ-ಬಿಟಿ ಬಗ್ಗೆ ಮಾತ್ರ ಮಾತಾಡೋದಿಲ್ಲ, ಫರ್ಗೆಟ್ ಐಟಿ-ಬಿಟಿ. ಜೆ.ಎಚ್. ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಪಂಚಾಯತ್ ರಾಜ್ಗೆ 1 ಲಕ್ಷ ಇತ್ತು, ಪಂಚಾಯತಿಗೆ ಬರೀ 1 ಲಕ್ಷ. ಆಮೇಲೆ ಕೊನೆಗೆ 5 ಲಕ್ಷ ಮಾಡಿದ್ರು ಇವ್ರು ಚೀಫ್ ಮಿನಿಸ್ಟರ್ ಆದಾಗ. ಬಜೆಟ್ ಅಶ್ವತ್ಥನಾರಾಯಣ್ ಬರೀ 26,000 crores. ನೌ ಇಟ್ ಈಸ್ 3,75,000 crores. ಎಷ್ಟು ವ್ಯತ್ಯಾಸ ನೋಡಿ, ಬರೀ 20 ವರ್ಷದ ಕಾಳತಕ್ಕೆ ಎಷ್ಟು ಯಾವ ರೀತಿ ಗ್ರೋತ್ ಆಗಿದೆ. ನಿಮ್ಮೂರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಾನು ಸೈಟ್ ತಗೊಂಡಾಗ 2,500 ರೂಪಾಯಿ ಮನೆ ತಗೊಂಡಾಗ ನಿಮ್ಮ ಕ್ಷೇತ್ರದಲ್ಲಿ, ಇವತ್ತು 30,000 ರೂಪಾಯಿ ಆಗಿದೆ ಅಲ್ಲಿ. ಅಂದ್ರೆ ಅಷ್ಟು ಗ್ರೋತ್ ಬೆಂಗಳೂರಿಗೆ ಅವತ್ತು ಬೆಳೆದಿದೆ. ಅಂತ ಸಂದರ್ಭದಲ್ಲಿ ಬರೀ 26,000 ಕೋಟಿ ರೂಪಾಯಿ ಅವ್ರ ಬಜೆಟ್ ಅಲ್ಲಿ ಅವ್ರು ಕೊಟ್ಟಂತ ಕಾರ್ಯಕ್ರಮ ಇದೆಯಲ್ಲ ಪಂಚಾಯತ್ ರಾಜ್ಗೆ. ಆಮೇಲೆ 5 ಲಕ್ಷ ಮಾಡಿದ್ರು. ಆಮೇಲೆ ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡದಲ್ಲಿ ಮಾಡಿ 25 ಇಲಾಖೆನ ಸೇರಿಸಿ, ನಾನು ಬರೀ ಅವರು ಐಟಿ-ಬಿಟಿ ಬಗ್ಗೆ ಬೆಂಗಳೂರು ಬಗ್ಗೆ ಚಿಂತೆ ಮಾಡಿದವರಲ್ಲ. ಈ ವಾಸ್ ಲುಕಿಂಗ್, ನಿಮಿಷ ಇರಪ್ಪ ಪ್ಲೀಸ್, ಅವರು ಇಡೀ ರಾಜ್ಯನ ಚರ್ಚೆ ಮಾಡಿ ಸಮಗ್ರವಾಗಿ 26 ಇಲಾಖೆಯನ್ನು ಸೇರಿಸಿ ಪಂಚಾಯತಿಗಳಿಗೆ ವ್ಯವಸ್ಥೆ ಕೊಟ್ಟು ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡ ಪಕ್ಕದಲ್ಲಿ ನಡೆಸಿಸಿ ವಿನಯ್ ಕುಲಕರ್ಣಿ ಕ್ಷೇತ್ರ ಮಾಡಿ ಅವತ್ತಿನ ಕಾಲದಲ್ಲಿ ಮಾಡಿದ್ರು. ಅದಲ್ಲದೆ ವೀರಪ್ಪನ ಕಳ್ತನ ಆಗೋಯ್ತು, ವೀರಪ್ಪನ ಅಪಹರಣ ಆಯ್ತು. ಅಧ್ಯಕ್ಷ ಇದೊಂದು ಕೇಳಿ ನೀವು, ವೀರಪ್ಪನ ಅಪಹರಣ ಆಯ್ತು, ರಾಜ್ಕುಮಾರ್ ಅಪಹರಣ ಆಯ್ತು, ವೀರಪ್ಪನೇ ತಗೊಂಡೋಗ್ಬಿಟ್ರು ಅಂತ. ನಾನು ಮಲಗಿದ್ದೆ, 11 ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿದ್ರು. ಫಸ್ಟ್ ಫೋನ್ ನನಗೇನೆ, ಪೊಲೀಸರು ಹಿಂಗೆ ಆಗಿದೆ ಅಂತ ತಿಳಿಸು, ಅರ್ಜೆಂಟ್ ನೀನು ಬಾಯ್ಲಿ ಅಂದ್ರು. ಯಾಕೆ ಅಂದೆ, ಇಲ್ಲ ಈ ತರ ಆಗೋಗಿದೆ, ಸ್ವಲ್ಪ ಬಾಯ್ಲಿ ಅಂತ ಅಂದ್ರು. ಸೊ ಅಲ್ಲೇ ನಾನು ನೀವಿದ್ದ ಮನೇಲೇ ಇದ್ದೆ, ನೀವೇನು ಮನೇಲಿ ಇದ್ರಿ, ಅವರು ಎಸ್.ಎಂ. ಕೃಷ್ಣ ಅವರು ಅಲ್ಲಿದ್ರು. ಆಮೇಲೆ ನಾನು ಯಾವುದೋ ಕಾರಣ ಅದೇ ಮನೆಗೆ ಹೋಗಿದ್ದೆ. ನಾನು ಅಲ್ಲಿ ತಕ್ಷಣ ಮನೆಗೆ ಹೋದೆ. ಅವರು ಅನುಗ್ರಹದಲ್ಲಿ ಇದ್ರು, ರೇವಣ್ಣವ್ರು ಇದ್ರು ಆ ಮನೇಲಿ. ರೇವಣ್ಣ ನೀ ಇದ್ದೆ ಅಲ್ಲ ಅನುಗ್ರಹ, ಆ ಮನೇಲಿ ಇದ್ರು. ಹೋದೆ ನಾನು. ಹೋದ ತಕ್ಷಣ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಸ್ವಲ್ಪ ಈ ವಾಸ್ ಸೋ ಟೆನ್ಸ್ಡ್. ಅವ್ರು ಪೊಲೀಸ್ ಅವ್ರು ಏನೇನೋ ಹೇಳ್ತಾ ಇದ್ರು, ನಾನು ಆ ಕೋಮ್ ಮಾಡ್ತೀನಿ, ಈ ಕೋಮ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವರೇ ಹಂಗೆಲ್ಲ ಮಾಡಕ್ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಬಹಳ ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಅವರು ಪೊಲೀಸ್ ಅವ್ರಿಗೂ ಈ ಡಿ ನಾಟ್ ಗಿವ್ ಫ್ರೀ ಹ್ಯಾಂಡ್ ಟು ದಟ್. ಬಹಳ ಸಂಧಾನದಲ್ಲೇ ನಾವು ಮಾಡ್ಕೋಬೇಕು. ಆಮೇಲೆ ಬೇಕಾದಷ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತ ಅವ್ರು ಮಾಡಲಿಲ್ಲ. ಕೊನೆಗೆ ನಾವು ನನ್ನ ಕಾನ್ಸ್ಟಿಟ್ಯೂನ್ಸಿ ಇರಲ್ಲ, ಬಾರ್ಡ್ರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಾರ್ಡ್ರು, ಅನೂರು ರಾಜೇಗೌಡರು ಇದ್ರು. ನಾವು ನಮ್ಮ ಹಳ್ಳಿಗಳಲ್ಲಿ ಶಿಕಾರಿಗೆ ನಮ್ಮ ಕಡೆ ಎಲ್ಲ ಸ್ವಲ್ಪ ವಿಪರೀತ, ಅವನ್ನೆಲ್ಲ ಕರ್ಸಿಸಿ ಮಾಡಿ ಕಾರ್ಡ್ ಕಳಿಸಿಸಿ ವಿ ಟ್ರೈ ಟು ಟ್ರೇಸ್, ಬಟ್ ಅದು ಫಲ ಆಗಲಿಲ್ಲ. ಬಟ್ ಲಾಸ್ಟ್ ಏನೇನೋ ಆಯ್ತು. ಬಟ್ ಆ ಸಂದರ್ಭದಲ್ಲಿ ಹೀಗೆ ಚರ್ಚೆ ಮಾಡ್ಬೇಕಾದ್ರೆ ಯಾಕೆ ವೀರಪ್ಪನ ಈ ಪರಿಸ್ಥಿತಿಗೆ ಬಂದ, ಯಾಕೆ ದೊಡ್ಡವನಾದ ಅಂತ ಬಂದದ್ದ ಸಂದರ್ಭದಲ್ಲಿ ಅವನು ದೊಡ್ಡವನಾಗಿದ್ದು ಬರೀ ಗಂಧ ಕಳ್ತನ ಮಾಡಿ ದಟ್ ವಾಸ್ ಇಸ್ ಹವ್ಯಾಸ. ಕಳ್ತನದಲ್ಲಿ ಅವನಿಗೆ ದುಡ್ಡು ಕಾಸು ವ್ಯವಹಾರ ಅಂತ ಆ ಭಾಗದಲ್ಲೆಲ್ಲ ನಮ್ಮ ಕಡೆ ಎಲ್ಲ ಗಂಧ ವಿಪರೀತ, ನಮ್ಮ ತಮಿಳುನಾಡು ಮತ್ತು ಆ ಸೆಕ್ಷನ್ ಅಲ್ಲಿ ವಿಪರೀತ ಇದಕ್ಕೆ. ಸೊ ಕೊನೆಗೆ ರಂಗನಾಥ್ ಅವ್ರ ಹತ್ರ ಮಾತಾಡಿ ಈ ಬ್ರಾಟ್ ಎ ಲಾ ದಟ್ ಗಂಧ ರೈತನೂ ಬೆಳಿಲಿಕ್ಕೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಕೆ ಎಚ್ ರಂಗನವ್ರ ಕಾಲದಲ್ಲಿ. ಇವತ್ತು ಎಸ್.ಎಂ. ಕೃಷ್ಣರು ರೈತ ಕೂಡ 50% ಗೌರ್ಮೆಂಟ್ಗೆ, 50% ಸರ್ಕಾರಕ್ಕೆ ಅಂತ ತೀರ್ಮಾನ ಮಾಡಿದ್ದು. ಇವತ್ತು ಬಹಳ ಜನ ರೈತರು ಇವತ್ತು ಗಂಧನ ತೆಗೆದುಕೊಂಡೋಗಿ ಅವ್ರ ಮನೆಗಳಲ್ಲಿ, ಅವ್ರ ತೋಟಗಳಲ್ಲಿ 50 ಎಕರೆ, 20 ಎಕರೆ, 10 ಎಕರೆ, 5 ಎಕರೆ ನಾನು ಗಂಧ ಬೆಳೀತಾ ಇದ್ದೀನಿ. ನಾನು ಇದನ್ನ ಇಟ್ಕೊಂಡಿದ್ದೆ. ನನ್ನ ತಮ್ಮ ಕೇಳ್ದೆ, ನೀ ಹಾಕಿದ್ದೀನಿ ಇಟ್ಕೊಂಡಿದ್ದೆ. ನಮ್ಮ ಕಾಲೇಜಲ್ಲಿ ಬೆಳೆದಿದ್ ಕಣೆ ಅಂದಿದೆ. ನಮ್ಮ ಕಾಲೇಜಲ್ಲೂ ಹಾಕಿದ್ದೀನಿ, ಒಂದು 500 ಸಸಿ ಹಾಕಿದ್ದೀನಿ. ಎತ್ಕೊಂಡು ಬಂದು ನೇನೆ ಲಾಸ್ಟ್ ಅದನ್ನ ಅವ್ರಿಗೆ ಅರ್ಪಿಸಿದೆ. ಲಾಸ್ಟ್ ನಾನು ಕಾಲೇಜಲ್ಲಿ ಬೆಳೆದಿದ್ದನ್ನ ಒಂದಷ್ಟು ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದಷ್ಟು ಕೊಟ್ಟೆ ಗೌರ್ಮೆಂಟ್ಗೆ. 1-2 ತುಂಡು ಇಟ್ಟಿದ್ದೆ ಅಲ್ಲಿ, ಎತ್ಕೊಂಡೋಗಾದ್ರೆ ಲಾಸ್ಟ್ ಅವ್ರಿಗೆ ಅರ್ಪಿಸ್ಬೇಕು ಅಂತ ನಾನು ಮಾಡಿದೆ. ಸೊ ಹಂಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಟ್ ಈಸ್ ನಾಟ್ ಓನ್ಲಿ ದಿ ಮಿಡ್ ಡೇ ಮೀಲ್, ಇಟ್ ಈಸ್ ನಾಟ್ ಓನ್ಲಿ ದಿಸ್ ಒನ್. ಆಮೇಲೆ ಇನ್ನೊಂದು ಬಹಳ ವಿಚಾರವಾದಂತ ವಿಚಾರ, ಒಂದು ನಿಮಿಷ ಸ್ವಲ್ಪ ಇರಿ, ಬಹಳ ವಿಚಾರವಾದ ವಿಚಾರ. ಫೈನಾನ್ಸ್ ಎಷ್ಟು ತೊಂದರೆ ಇತ್ತು ಅಂತಂದ್ರೆ ಅಷ್ಟು ಸುಲಭ. ನಾವು ಸ್ಮಾಲ್ ಕೇಳಿದ್ರು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಅವರು ಹಣ ಬಿಡುಗಡೆ ಮಾಡಕ್ ಆಗ್ತಿರ್ಲಿಲ್ಲ, ಎಷ್ಟೇ ಆತ್ಮೀಯತೆ ಇದ್ರು ಕೂಡ. ಫೈನಾನ್ಸ್ ಅಷ್ಟು ಕನ್ಸಿಡರ್ ಇತ್ತು. ಅಧ್ಯಕ್ಷರೇ, ದಾಖಲೆ ತರಲಿ, ಎಷ್ಟೋ ಜನ ಇಲ್ಲಿ ಮೆಂಬರ್ಸ್ ಇರ್ಬೋದು. ಈ ಲಿಕ್ಕರ್ ಅವ್ರಿಗೆ ಬಹಳ ಸ್ನೇಹಿತರು. ಯಾರು? ಮಲ್ಯ ಒಂದ್ ಕಡೆ ನೆಂಟರು. ಎರಡನೇ ಮಗಳನ್ನ ಮಲ್ಲಿನ ಮನೆಗೆ ಕೊಟ್ಟಿದ್ದಾರೆ, ಅವರು ತಮ್ಮಂಗೆ ಕೊಟ್ಟಿದ್ದಾರೆ. ಇನ್ನೊಂದು ಕೋಡೇಸು ಅವ್ರಿಗೆ ಬಹಳ ಆತ್ಮೀಯರು. ಒಂದ್ ಕಡೆ ಜೆ.ಪಿ. ನಾರಾಯಣ ಸ್ವಾಮಿ, ಒಂದ್ ಕಡೆ ಆದಿಕೇಶಲು, ಒಂದ್ ಕಡೆ ತಿಮ್ಮೇಗೌಡ. ಇವರೆಲ್ಲ ಬಹಳ ಅವ್ರಿಗೆ ಕಷ್ಟ ಕಾಲದಲ್ಲೆಲ್ಲ ಅವ್ರ ಜೊತೆ ನಿಂತವರು. ಅವರೆಲ್ಲ ಲಿಕ್ಕರ್ ಮಾಡ್ತಾ ಇದ್ದಾರೆ, ಸೆಕೆಂಡ್ಸು ಥರ್ಡ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾಣಯ್ಯನವರು ಅವರು ವಿರೋಧ ಪಾರ್ಟಿಲಿ ಇದ್ಕೊಂಡು, ನಾರಾಯಣ ವಿರೋಧ ಪಾರ್ಟಿಲಿ ಇದ್ದು ಅವ್ರು ಮಾಡಿದ ಭಾಷಣ
ನಾನು ಅಸೆಂಬ್ಲಿಯಲ್ಲಿ ಕೂತಿದ್ದೀನಿ, ಕೌನ್ಸಿಲಲ್ಲಿ ಕೂತಿದ್ದೀನಿ. ಆ ರೀತಿ ಒಂದು ಭಾಷಣ ಮಾಡಿ ಚೀಫ್ ಮಿನಿಸ್ಟರ್ಗೆ ಇಕ್ಕಟ್ಟಿಗೆ ತೆಗೆಸಕ್ಕೆ ನಿಮ್ಗೇನಾದ್ರು ರಾಜಕೀಯ ಬದ್ಧತೆ ಇತ್ತು ಅಂತಂದ್ರೆ ಫಸ್ಟ್ ಇದಕ್ಕೆ ನೀವು ಮುರಿಲೇಬೇಕು ನೀವು ಅಂತೇಳಿ ಹಠ ಮಾಡಿ ಕೂತ್ಕೊಬಿಟ್ರು. ಕೊನೆಗೆ ಈ ಟುಕ್ ಎ ಡಿಸಿಷನ್ ಅನೌನ್ಸ್, ನಾನು ಬ್ರೀವರೇಜ್ ಕಾರ್ಪೊರೇಷನ್ ಮಾಡ್ತೀನಿ ಅಂತೇಳಿ ಅವರು ಅನೌನ್ಸ್ಮೆಂಟ್ ಮಾಡಿ ಇವತ್ತು ಬ್ರೀವರೇಜ್ ಕಾರ್ಪೊರೇಷನ್ ಆಗಿ ಇವತ್ತು 40,000ನೋ 35,000 ಕೋಟಿನೋ ಎಷ್ಟೋ ಇವತ್ತು ಬರ್ತಾ ಇದೆ. ಸೊ ಹಂಗೆ ತನ್ನ ಸ್ವಾರ್ಥಕ್ಕೆ ಅವ್ರು ಮಾಡಿದ. ಕೊನೆಗೆ 3 ತಿಂಗಳು ಬಂದು ಕೇಳಿದ್ರು ಅದಕ್ಕೆ ಆಯ್ತು ನೀವು ಮಾಡ್ಬಿಡಿದ್ರು, ಒಂದು 3 ತಿಂಗಳು ನಮ್ಗೇನೋ ಒಂದು ಪರ್ಮಿಷನ್ ಕೊಡಿ, ಎಲ್ಲ ಸಾಲ ಕೊಟ್ಬಿಟ್ಟಿದ್ದೀವಿ ಅಂಗಡಿಯವ್ರಿಗೆ, ನಾವು ವಾಪಸ್ ವಸೂಲು ಮಾಡ್ಕೊಬಿಡ್ತೀವಿ ಅಂತ. ಅದಕ್ಕೂ ಇಟ್ ಡಿಡ್ ನಾಟ್ ಹೀಲ್ಡ್. ಸೊ ಅವರು ವೈಯಕ್ತಿಕವಾದ ವಿಚಾರಕ್ಕೆ, ಸ್ನೇಹಕ್ಕೆ, ಸಂಬಂಧಕ್ಕೆ ಯಾವುದಕ್ಕೂ ಕೂಡ ಹೀಲ್ಡ್ ಆಗಲಿಲ್ಲ. ನಾನು ಬೇರೆ ಅವ್ರದ್ದು ಐಟಿ ಬಗ್ಗೆ ಬಿಟಿ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇಲ್ಲ. ಒಂದಿನ ಕ್ಯಾಬಿನೆಟ್ ಅಲ್ಲಿ ಇತ್ತು, ಕ್ಯಾಬಿನೆಟ್ ಅಲ್ಲಿ ಇಲ್ಲೊಂದಿಬ್ರು ಇದ್ದಾರೆ ಅವ್ರ ಜೊತೆ, ಕ್ಯಾಬಿನೆಟ್ ಅಲ್ಲಿ ಇದ್ದವರು, ಅವ್ರ ಜೊತೆ ಈ ಇದನ್ನ ರೈಲ್ವೆ ವಿಚಾರಕ್ಕೆ ಬಂತು ಅಧ್ಯಕ್ಷೆ. JH ಪಟೇಲ್ರು ಮೋನೋ ರೈಲ್ ಕೊಟ್ಬಿಟ್ಟಿದ್ರು ಪರ್ಮಿಷನ್, ಮೋನೋ ರೈಲ್ ಕೊಟ್ಬಿಟ್ಟಿದ್ರು ಪರ್ಮಿಷನ್. ಮೋನೋ ರೈಲ್ ಕೊಟ್ಬಿಟ್ಟಾದ್ಮೇಲೆ ಕೊನೆಗೆ ಇದು MG ರೋಡಲ್ಲಿ ಎಲ್ಲ ಅದನ್ನ ಹಾಕೊಂಡಿದ್ರು ಮೋನೋ ರೈಲ್ಗೆ ಅಂತ. ನಾನು ಕ್ಯಾಬಿನೆಟ್ ಅಲ್ಲಿ ಎಲ್ಲರೂ ಉಂಟೆ ಸರ್, ಮೋನೋ ರೈಲು ನಮ್ಮ ರಾಜ್ಯಕ್ಕೆ ಆಗ್ತದಾ, ಇದನ್ನ ಮಾಡಬಾರ್ದು ಸರ್ ಅಂತಂದೆ. ನನ್ನ ಸಿಟ್ಟಲ್ಲಿ ಕಣ್ಣಲ್ಲಿ ನೋಡ್ತಾ ಇದ್ರು. ನನಗೆ ಅರ್ಥ ಆಗ್ಲಿಲ್ಲ ಎಂತಕ್ಕೆ ನೋಡ್ತಾವ್ರೆ ಅಂತ ಅಂದ್ಬಿಟ್ಟು ಸಬ್ಜೆಕ್ಟ್ನ ಡಿಫರ್ ಮಾಡಿದ್ರು. ಡಿಫರ್ ಮಾಡಿ ಸಾಯಂಕಾಲ ಮನೆಗೆ ಹೋಗ್ತೀನಿ, ಏನು ಮನೆಯವರೆಲ್ಲ ಬಿದ್ದುಬಿಟ್ರು ನನ್ನ ಮೇಲೆ ಜಗಳಕ್ಕೆ. ಏನು ನಮ್ಮ ಸ್ವಂತ ರಿಲೇಟಿವ್ JH ಪಟೇಲ್ ಕೊಟ್ಟವ್ರೆ, ನೀನೇನು ಗಲಾಟೆ ಮಾಡ್ತಾ ಇದ್ಯಾ ಅಂತ ಹೇಳಿದ್ರು. ನಾನು ಹಂಗಲ್ಲ, ಮನೇಲಿ ಈ ತರ ಇದೆ ಅಂತ ಹೇಳಿದೆ. ಆಯ್ತು ಅಂತ ಅಂದ್ಬಿಟ್ಟು ಕೊನೆಗೆ ಒಂದು ಕಮಿಟಿ ಮಾಡಿದ್ರು. ಒಂದು ಕಮಿಟಿ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ರು. ಅನಂತ್ ಕುಮಾರ್ ಅವತ್ತು ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಅನಂತ್ ಕುಮಾರ್ ಒಂದು ಕಮಿಟಿ ಮಾಡಿದ್ರು. ಅನಂತ್ ಕುಮಾರ್ಗೆ ಫೋನ್ ಮಾಡಿ ಹೇಳಿದ್ರು, ನೀನು ಉಟ್ಕೋಯಿಂದ ಕಳಿಸು, ನಾನು ಕಳ್ಸೋದು ಸರಿ ಇಲ್ಲ, ನೀನು ಉಟ್ಕೋಯಿಂದ ಕಳಿಸು ಅಂತ ಹೇಳಿದ್ರು. ಸೊ ನಾನು, ಸಗೀರ್ ಅಹಮದ್, CM ಲಿಂಗಪ್ಪ, ನಾರಾಯಣ, ಇನ್ನೊಂದು ಯಾರೋ ಒಂದಿಬ್ಬರಿದ್ರು. ನಾವು ಓದೋ ಆ ಒಂದು ಕಮಿಟಿಲಿ ಟೂರ್ಗೆ ಹೋದೋ. ನಾವು ಎಲ್ಲ ಒಂದು 10 ದೇಶ ತುರ್ಕೊಂಡು ಬೆಲ್ಲ ಬಂದ. ಕೊನೆಗೆ ಬಂದ ತಕ್ಷಣ ವಿ ಕೇಮ್ ಟು ಡೆಲ್ಲಿಲಿ ಅಲ್ಲಿ ಮೆಟ್ರೋ ನೋಡ್ದು. ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದು. ನೋಡ್ಕೊಂಡು ಬಂದಾದ್ಮೇಲೆ ಡೆಲ್ಲಿಲಿ ಮೆಟ್ರೋ ನೋಡ್ದು. ಡೆಲ್ಲಿಲಿ ಮೆಟ್ರೋ ನೋಡಿದ ತಕ್ಷಣ ಡೆಲ್ಲಿ ಮೆಟ್ರೋ ಅರ್ಥ ಒಬ್ಬ ಶ್ರೀಧರನ್ ಅಂತ ಇದ್ರು. ಆಮೇಲೆ ಅವರು ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಆ ಕಮಿಟಿಗೆ. ಲಾಸ್ಟ್ ಅಲ್ಲಿಗೆ ಹೋದಾಗ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಕೊನೆಗೆ ಆಮೇಲೆ ಅನಂತ್ ಕುಮಾರ್ಗೂ ಫೋನ್ ಮಾಡಿದ್ರು. ಅನಂತ್ ಕುಮಾರ್ ಕರ್ಸು ತಿರ್ಗಾ ಪ್ರೈಮ್ ಮಿನಿಸ್ಟರ್ಗೆ ಒಂದು ಟೈಮ್ ಫಿಕ್ಸ್ ಮಾಡಿದ್ರು. ನಾನು ಒಂದು ರಿಪೋರ್ಟ್ ರೆಡಿ ಮಾಡಿದೆ. ಮಾಡ್ಕೊಂಡ ತಕ್ಷಣ ಹೋಗಿ ವಾಜಪೇಯಿ ಹತ್ರ ಕರ್ಕೊಂಡೋದು. ವಾಜಪೇಯಿ ಕರ್ಕೊಂಡೋದ ತಕ್ಷಣ ಕೊಟ್ಟ ತಕ್ಷಣ ಈ ವಾಸ್ ವೆರಿ ಹ್ಯಾಪಿ ವಾಜಪೇಯಿ. ಇಮಿಡಿಯೇಟ್ಗೆ ಅವತ್ತು ವಾಜಪೇಯಿ ಅವರು ಕ್ಲಿಯರೆನ್ಸ್ ಮಾಡಿದ್ರು. ಅನಂತ್ ಕುಮಾರ್ SM ಕೃಷ್ಣವ್ರ ರಿಪೋರ್ಟ್ಗೆ ಆಯ್ತು ಡೆಲ್ಲಿ ಮಾದರಿನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿ, ದಟ್ ಈಸ್ ಹೌ ಮೆಟ್ರೋ ಕೇಮ್ ಟು ಕರ್ನಾಟಕ. ಇಟ್ ಇಸ್ ವರ್ಕ್. ಅನಂತ್ ಕುಮಾರ್ ಹ್ಯಾಸ್ ಪ್ಲೇಡ್ ಎ ವೆರಿ ವೈಟಲ್ ರೋಲ್ ವೆನ್ ಹಿ ವಾಸ್ ದೇರ್. ಅದು ನಾನು ಇಲ್ಲ ಅಂತ ನಾನು ಅಲ್ಗಳಿಕೆ ನಾನು ಸಾಧ್ಯ ಇಲ್ಲ. ಸೊ ಹಂಗೆ ಮೆಟ್ರೋ ಇವತ್ತು ರಾಜ್ಯಕ್ಕೆ ಬರ್ಬೇಕಾದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನಾನೇ ಪ್ಲಾನಿಂಗ್ ಅಥಾರಿಟಿ ಅಧ್ಯಕ್ಷೆ, ಬರೀ 6 ಲಕ್ಷ ಎಕರೆ, 4,200 ಎಕರೆ, 2,000 ಗೌರ್ಮೆಂಟ್, 2,000 ಪ್ರೈವೇಟ್, ಬರೀ 6 ಲಕ್ಷ ಲ್ಯಾಂಡ್ ಅಕ್ವಿಷನ್. ಪಾಪ ಎಲ್ಲ ರೈತರು ಬಿಟ್ಕೊಟ್ಬಿಟ್ರು ಅಧ್ಯಕ್ಷರೇ. ಆ ಬಚ್ಚೇಗೌಡರು ಅಂತ ಒಬ್ರು ಇದ್ರು, ಮುನ್ನರ್ಸಿಮೆ ಅಂತ ಒಬ್ಬ MLA ಇದ್ದು, ಇನ್ನೊಬ್ರು ನಮ್ಮ ರಾಮಯ್ಯ ಅಂತ ಇದ್ದು. ಅವರೆಲ್ಲ ಕೂತ್ಕೊಂಡು, ನಾನೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಜಮೀನ್ ಅವ್ರ ಹತ್ರ ಕರೆದು ಮೀಟಿಂಗ್ ಮಾಡಿದೆ. ನಾನೇ ಮೀಟಿಂಗ್ ಮಾಡಿ ಬರೀ 6 ಲಕ್ಷ ರೂಪಾಯಿಗೆ ಎಕರೆಗೆ ಇವತ್ತು ಅವತ್ತು 6 ಲಕ್ಷಕ್ಕೆ ಅವ್ರು ಕೊಟ್ಬಿಟ್ರು ಪಾಪ ಜಮೀನ. ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರಿಂದ ಕಡೀ ಪರಿಸರ ಪಾಪ 2,000 ಎಕರೆ ಜಮೀನು ತಗೊಂಡು ರೈತರು ಬಿಕ್ಕಿದ್ ಮಾಡಿ ಇವತ್ತು ಅಲ್ಲಿ ಎಷ್ಟು ಜಮೀನಿದೆ ಅಂತ ನಾನು ರೇಟ್ ಏನಿದೆ ಅಂತ ನಾನೇನು ಹೇಳ್ಬೇಕಾಗಿಲ್ಲ, ಬೇರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಆ ರೀತಿ ಆ ತೀರ್ಮಾನ ಮಾಡಿದಾಗ ಕೊನೆಗೆ ಅದೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಬರೀ ಒಂದು ಬಾಕ್ಸರ್ ಮಾಡಿದ್ರು. ತಿರ್ಗಾ ಅಸೆಂಬ್ಲಿಲಿ ನಾನು ಅಷ್ಟೊತ್ತಿಗೆ ಬೇರೆ ಗೌರ್ಮೆಂಟ್ ಬಂತು, ಅಸೆಂಬ್ಲಿಲಿ ದೊಡ್ಡ ಗಲಾಟೆ ಮಾಡಿ ತಿರ್ಗಾ ಅದೊಂದು ಕಮಿಟಿ ಫಾರ್ಮೇಷನ್ ಮಾಡಿ ದಯಾನಂದ್ ಸಾಗರ್ ಅವರ ಅಣ್ಣ ಮಗ ಹೇಮಂತ್ ಸಾಗರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿ ತಿರ್ಗಾ ದೊಡ್ಡ ಗಲಾಟೆ ನಡೆದು ಡಿಸೈನ್ನ ಚೇಂಜ್ ಮಾಡಿಸಿ ದೆನ್ ದಿ ನ್ಯೂ ಏರ್ಪೋರ್ಟ್ ಹ್ಯಾಸ್ ಕಮ್. ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಏರ್ಪೋರ್ಟ್. ಹಿಂಗೆ ಪ್ರತಿ ಒಂದು ವಿಚಾರದಲ್ಲಿ, ಒಂದು ಪಂಚಾಯತಿ ಇರ್ಬೋದು, ಒಂದು ಬಿಸಿ ಊಟ ಇರ್ಬೋದು, ಇದೆಲ್ಲ IT ಪಾಲಿಸಿ ಇದೆಯಲ್ಲ, ಅವ್ರೇನು ದೊಡ್ಡ ಸಹಾಯಕ್ಕಿನ್ನ ದಿ ಪಾಲಿಸಿ ವಾಟ್ ಈ ಮೇಡ್, ದಟ್ ವಾಸ್ ಎ ವೆರಿ ಬಿಗ್ ಪಾಲಿಸಿ. ಅವತ್ತು ಈ GST ಇರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಇತ್ತು, ಅದೆಲ್ಲ ಬೇಕಾದಷ್ಟೆಲ್ಲ ಎಕ್ಸೆಪ್ಷನ್ ಎಲ್ಲ ಮಾಡಿ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅಧ್ಯಕ್ಷೆ. ಹಂಗೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಬೇರೆ ಬೇರೆವೆಲ್ಲ ನಮ್ಮವರೆಲ್ಲ ಮಾತಾಡಿರ್ತಾರೆ, ಈ ಗಂಧದ ವಿಚಾರ, ಈ ಪಂಚಾಯತ್ ರಾಜ್ ವಿಚಾರ, ನಮ್ಮ ಫೈನಾನ್ಷಿಯಲ್ ಸೆಕ್ಟರ್ನ ರೈಸ್ ಮಾಡಕ್ಕೆ, ಆಮೇಲೆ ಗವರ್ನೆನ್ಸ್, ಒಂದು ಆಡಳಿತಕ್ಕೆ ಯಾವ ರೀತಿ ಒಂದು ಕೊಡಬೇಕು ಅಂತಾಳೆ. ಯಾರು ಈ ಸ್ಥಾನದಲ್ಲಿ ಕೂತ್ಕೊಂಡು ವಿರೋಧ ಪಾರ್ಟಿಯವ್ರಿಗೂ ಕೂಡ ಜಗದೀಶ್ ಶೆಟ್ಟರ್ ಅವರು ಇದ್ದಿದ್ದು ಅಪೋಸಿಷನ್ ಲೀಡರ್ ಇದ್ದು, ಯಾರು ಏನೇ ಅವ್ರಿಗೆ ಏನಾದ್ರು ಅನ್ಬೇಕಾದ್ರೂ ಕೂಡ ಶಾಲಾಕೆ ಏನಾದ್ರು ಹೇಳ್ತಿದ್ರೆ ಹೊರತು ನೇರವಾಗಿ ಅವ್ರಿಗೆ ಮಾತಾಡ್ತಾರೆ. ಅಷ್ಟು ಹೃದಯ ಭಾವದಿಂದ
ಅವರ ಬದುಕನ್ನು ನಾನು ಜೊತೆಲಿ ನಾನು ನೋಡಿದ್ದೇನೆ. ರಾಜಕಾರಣದಲ್ಲಿ ಒಂದು 2-3 ತೀರ್ಮಾನ ಹೆಚ್ಚು ಕಮ್ಮಿ ಆಯ್ತು ಬಿಡಿ, ಅದು ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಮಚ್ ಆನ್ ದಟ್. ಸೊ ಹಂಗೆ ಅವರು ಮಾಡಿದಂಥ ಅನೇಕ ತೀರ್ಮಾನಗಳು. ಆಮೇಲೆ ನನ್ನ ವೈಯಕ್ತಿಕವಾದ ವಿಚಾರ ಬಂದ್ರೆ ಅಧ್ಯಕ್ಷರೇ, ಈ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಬೇರೆ ಇಲ್ಲವಾದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನನ್ನ ಮೇಲೆ ಒಂದು ದೊಡ್ಡ ನಂಬಿಕೆ ಅವ್ರಿಗೆ. ಪೊಲಿಟಿಕಲಿ ಅವರು ಸೋತ ಮೇಲೆ ರಾಜ್ಯಸಭಾ ಇದು ಅಸೆಂಬ್ಲಿಗೆ ಸೋತ ಮೇಲೆ 2004 ಇಂದ ಹೇಳ್ಬೇಕು, ಸೋತ ಮೇಲೆ ಕೊನೆಗೆ ಅವ್ರು ಚೀಫ್ ಮಿನಿಸ್ಟರ್ ಆಗೋ ಅವಧಿವರೆಗೂ, ಕೊನೆಗೆ ಲಾಸ್ಟ್ ಕ್ಯಾಬಿನೆಟ್ ವರೆಗೂ ನಾನು ಹೇಳಿದ್ದೆಲ್ಲ ಪೊಲಿಟಿಕಲಿ ಕೇಳಿದ್ದಾರೆ. ಐ ಹ್ಯಾವ್ ನಾಟ್ ಇನ್ವಾಲ್ವ್ ಇನ್ ದಟ್ ಅದರ್ ಆಕ್ಟಿವಿಟೀಸ್. ಪೊಲಿಟಿಕಲಿ ಏನೇನು ಡಿಸಿಷನ್ ತಗೋಬೇಕು, ACC ಮಾಡಬೇಕು, ಒಬ್ಬನ ಮಂತ್ರಿ ಮಾಡಬೇಕು, ಒಬ್ಬನ ಚೇರ್ಮನ್ ಮಾಡಬೇಕು, ಹೆಚ್ಚು ಕಮ್ಮಿ 70-80% ಐ ವಾಸ್ ವಿತ್ ಕಾನ್ಫಿಡೆನ್ಷಿಯಲಿ ಲೈಕ್ ಎ ರಬ್ಬರ್ ಸ್ಟ್ಯಾಂಪ್ ಇದನ್ನ ಗಾರ್ಡ್ ಮಾಡೋ ರೀತಿಲಿ ಏನ್ ಬೇಕೋ ಎಲ್ಲರೂ ನನ್ನ ಮೇಲೆ ಹೇಳೋರು ಬೇಕಾದಷ್ಟು. ಏನೆಲ್ಲ ಇವನೊಬ್ಬಂಗೆ ಯಾಕೆ ಅಧಿಕಾರ ಕೊಡ್ತಾ ಇದ್ದೀರಾ, ಇವನೊಬ್ಬಂಗೆ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಉಪಯೋಗಿಸ್ತಿದ್ರು ಅವರು, ಎಲ್ಲರನ್ನೂ ಬೇಕಾದಷ್ಟು ಉಪಯೋಗಿಸಿದ್ರು. ಎಲ್ಲರಿಗೂ ಕೂಡ ಬಹಳ ದೊಡ್ಡ ಗೌರವನ ಕೊಡ್ತಿದ್ರು. ಅವ್ರಿಗೇನು ಜಾತಿ ಮತ್ತೊಂದು ಯಾವತ್ತದು ವ್ಯಾಮೋಹ ಇಲ್ಲ. ನಮ್ಮ ಚುಂಚನಗಿರಿ ಶ್ರೀಗಳು ಬಾಲಗಂಗಾಧರ ಸ್ವಾಮೀಜಿಯವರು 5 ಕೋಟಿ ಮರ ನೆಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿದ್ರು. 5 crores ನೆಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೊಂದು ದೊಡ್ಡ ಶಕ್ತಿ ಕೊಟ್ಟು ಸರ್ಕಾರನೇ ಎಸ್ ಈ ಕೆಲಸ ನೀವು ಮಾಡ್ತಾ ಇದ್ರಿ, ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ. ಇದಕ್ಕೆ ಏನೇನು ಬೇಕೋ ಆವತ್ತಿನ ಕಾಲದಲ್ಲಿ ಎಲ್ಲ ಸಹಕಾರಗಳು ಕೊಟ್ಟದ್ದೆಲ್ಲ ಬೇಕಾದಷ್ಟು ಕೂಡ ಇವತ್ತೆಲ್ಲ ಇದೆ. ಹಂಗೆ ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ ಅಧ್ಯಕ್ಷೆ, ಇವತ್ತೊಬ್ಬ ಧೀಮಂತ ನಾಯಕ, ಸಾಧನೆ ಮತ್ತು ಆದರ್ಶ, ಮತ್ತೊಂದು ಹೆಸರಿಗೆ SM ಕೃಷ್ಣರವರು. ಇದನ್ನ ನಾನು ಹೇಳಲೇಬೇಕಾಗ್ತದೆ. ಹೊಸ ಕರ್ನಾಟಕ ನಿರ್ಮಾಣಕ್ಕೆ ಒಬ್ಬ ಧೀಮಂತ ನಾಯಕ ಅನ್ನೋದನ್ನ, ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ. ನಾನು ಅವ್ರ ಹೆಸರು ಅಲ್ಲಿ ಇಡಿ, ಇವ್ರ ಹೆಸರು ಇಲ್ಲಿ ಇಡಿ, ಆ ರತ್ನ ಕೊಡಿ, ಈ ರತ್ನ ಅವಶ್ಯಕತೆ ಇಲ್ಲ. ನಮ್ಮ ಸ್ನೇಹಿತರುಗಳು ನಾನು ಹೇಳ್ತೇನೆ, ಹೊಸ ಮೆಂಬರ್ಸ್ಗೆ ಯಾವ ರೀತಿ ಪಿಕ್ ಮಾಡಿ ಕರೀತಾ ಇದ್ರು ಅಂತ ಅಂದ್ರೆ, ಅಲ್ಲಿ ಹಿಂದೆಗಡೆ ಕೂತಿರೋರ್ಗೆಲ್ಲ ಎಳೆದು ಕರೆದು ನೀನು ಮಾತಾಡ್ಬೇಕು ಅಂತೇಳಿ ದೊಡ್ಡ ವಿಚಾರ. ನಮ್ಮ ಒಂದು ದೊಡ್ಡ ಹಿಸ್ಟ್ರಿ ಇದೆ, ಬೇರೆ ಟೈಮಲ್ಲಿ ಹೇಳ್ತೀನಿ, ಪಬ್ಲಿಕ್ ಮಾತಾಡೋಕ್ಕಾಗಲ್ಲ. ಈ LHಲ್ಲಿ ಈ ಮೆಂಬರ್ಗಳನ್ನೆಲ್ಲ ಇವನ್ ತೆಗೆದಾಕ್ಬಿಟ್ಟಿದ್ರು, ಸ್ಟಾಫ್ನೆಲ್ಲ ತೆಗೆದಾಕ್ಬಿಟ್ಟಿದ್ರು. ಅದನ್ನ ಬೇರೆ ಸಂದರ್ಭ ನಿಮ್ಮ ಹತ್ರ ನಾನು ಹೇಳ್ತೀನಿ. ಸೊ ಹಂಗೆ ಒಳ್ಳೊಳ್ಳೆ ಪಡೆದಿದೆ. ಆಮೇಲೆ ಏರ್ಪೋರ್ಟ್ಗೆ ಇದಕ್ಕೆ ಬಂದು ವಾಜಪೇಯಿ ಅವರು ಏರ್ಪೋರ್ಟ್ ಇನಾಗ್ರೇಷನ್ ಇದು ಫೌಂಡೇಶನ್ ಬಂದು ವಿಧಾನಸೌಧದಲ್ಲಿ ನಡೀತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ಅವ್ರ ಕಾಲದಲ್ಲೇ ಪ್ರಾರಂಭ ಆಯಿತು. ಏರ್ಪೋರ್ಟ್ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳಿದ್ರು, ಅವ್ರಿಗೂ ಒಳ್ಳೆ ಪೊಲಿಟಿಕಲಿ ವಾಟ್ ಎವರ್ ಮೈ ಬಿ ದಿಸ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಅವ್ರು ಹೇಳಿದ್ರು ದೇ ವರ್ ದಿ ವರ್ಲ್ಡ್ ಲೀಡರ್ಸ್. ಫಸ್ಟ್ ಚೈನಾಗೆ ಬರ್ತಾರೆ, ಚೈನಾದಿಂದ 4 ಜನ 3 ತಿಂಗಳಲ್ಲಿ 2 ತಿಂಗಳಲ್ಲೇ ಬಂದ್ಬಿಟ್ರು ಬೆಂಗಳೂರಿಗೆ. ಆಗ ಹೇಳ್ತಾ ಇದ್ದ ವರ್ಲ್ಡ್ ಲೀಡರ್ಸ್. ಮೊದಲು ಫಸ್ಟ್ ದೆಹಲಿಗೆ ಬರೋರು, ದೆಹಲಿಯಿಂದ ಬಂದು ಮುಂಬೈಗೆ ಹೋಗ್ಬೇಕು, ಬೆಂಗಳೂರು ಬರಬೇಕು, ಚೆನ್ನೈಗೆ ಹೋಗ್ಬೇಕು, ಕಲ್ಕಟ್ಟ ಹೋಗ್ಬೇಕು ಅಂತ ತೀರ್ಮಾನ ಆಗ್ತಿತ್ತು. ಆಗ ಜಪಾನ್ ಪ್ರೈಮ್ ಮಿನಿಸ್ಟರ್, ಚೈನಾ ಪ್ರೈಮ್ ಮಿನಿಸ್ಟರ್, ಪೋಲೆಂಡ್ ಪ್ರೈಮ್ ಮಿನಿಸ್ಟರ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, ಅವ್ರು 3 ಜನನೂ ಬಂದ್ಬಿಟ್ರು. ಆಗ ಬಂದು ಹೇಳಿದ್ರು, ಆಗ ಬರ್ತಾ ಇದ್ರು. ಬಟ್ ಈಗ ಪರಿಸ್ಥಿತಿ ಹಂಗಿಲ್ಲ. ಇದಾದ್ಮೇಲೆ ಈ ಆಡಳಿತದಲ್ಲಿ ಈ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ಬೆಂಗಳೂರಿನಲ್ಲಿ ಆ ಲೀಡರ್ಸ್ ಫಸ್ಟ್ ಈಗ ಬೆಂಗಳೂರು ಬರ್ತಾ ಇದ್ದಾರೆ, ಬೆಂಗಳೂರಿಂದ ದೆನ್ ದೇ ಆರ್ ಕಮಿಂಗ್ ಟು ಡೆಲ್ಲಿ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು. ಅದು ನಾನು ಕೃಷ್ಣ ಒಬ್ರಿಗೆ ನಾನು ಅದು ಇದು ಶಕ್ತಿ ಅಂತಲ್ಲ. ಬಟ್ ದಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ವಾಟ್ ವಾಸ್ ಬೀನ್ ಕ್ರಿಯೇಟೆಡ್ ದೆನ್, ದಿ ಕ್ವಾಲಿಟಿ ಆಫ್ ಎಜುಕೇಶನ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್ ವಾಟ್ ವಾಸ್ ಇನ್ ಬ್ಯಾಂಗ್ಳೂರ್, ದಟ್ ಹಾಸ್ ಮೇಡ್ ಬ್ಯಾಂಗ್ಳೂರ್ ವೆರಿ ಪ್ರೌಡ್. ಇವತ್ತು ಕೂಡ ಅದನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಇವತ್ತು ಹೋಗಬೇಕಾಗಿದೆ. ಸೊ ಆ ಕಾಲದಲ್ಲಿ ನಾವು ಉಳಿಸ್ಕೊಂಡು ಹೋಗಿದೆ. ಜೊತೆಗೆ ಅಧ್ಯಕ್ಷರೇ, ನಾನು ಕಂಡಂಗೆ ಶಿಕ್ಷಣ ಇದ್ರೆ ಮತ್ತು ಸಂಸ್ಕಾರ ಇದು ಬದುಕಿಗೆ ಒಂದು ಮೂಲ ಮಂತ್ರ. ಶಿಕ್ಷಣ ಎಂದಿಗೂ ಎಡವಕ್ಕೆ ಬಿಡಲ್ಲ. ಶಿಕ್ಷಣ, ಎಜುಕೇಶನ್, ಐ ಫುಲ್ಲಿ ಅಗ್ರಿ. ಈ ಯೂಸ್ ಟು ಕಾನ್ಸಂಟ್ರೇಟ್ ದಟ್ ಇಸ್ ವೈ ಈ ಸೆಡ್ ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂದ್ರೆ ಡ್ರಾಪ್ ಔಟ್ ವಿಪರೀತ ಆಗೋಗ್ತಾ ಇದೆ ಅಂತೇಳಿ ಮಿಡ್ ಡೇ ಮೀಲ್ಸ್ ನ ಅವರು ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ದಟ್ ಈಸ್ ಎ ಮಾಡೆಲ್. ಮಿಡ್ ಡೇ ಮೀಲ್ ಮಟ್ಟಗಳು ಕೊಡ್ತಾ ಇದ್ರು, ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಸೊ ಆ ಮಿಡ್ ಡೇ ಮೀಲ್ಸ್ ನ ಪ್ರಾರಂಭ ಮಾಡಿದ್ದೆ ಕೃಷ್ಣ ಅವರು ಅವತ್ತಿನ ಪರಿಸ್ಥಿತಿಯಲ್ಲಿ. ಹಂಗೆ ಸಂಸ್ಕಾರ ಕೂಡ ಮನುಷ್ಯನ ಯಾವ ಕಾರಣಕ್ಕೂ ಕೆಡಲಿಕ್ಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಾವೆಲ್ಲ ನೋಡಿದ್ದೇವೆ ಅಧ್ಯಕ್ಷೆ. ಸೊ ಹಂಗೆ ರಾಜಕೀಯದಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡು ಯಾರಿಗೂ ನಾವು ರಾಜಕಾರಣ ಇಲ್ಲ ಅಂತಂದ್ರೆ ನಾವು ಸನ್ವಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ದೊಡ್ಡ ಸಾಟಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರು ಬದುಕಿನಲ್ಲಿ ಬಹಳ ವಿಚಿತ್ರವಾದಂತಹ ಅನೇಕ ಅನುಭವಗಳನ್ನ ನಾನಂತೂ ಅವ್ರ ಜೊತೆಲಿ ಇಟ್ಕೊಂಡು ಮಾಡಿದ್ದೇನೆ.